ಹೇಳ್ತಾ ಇದ್ದಾನೆ ವಿಕ್ರಮಾದಿತ್ಯ ಮಹಾರಾಜ. ಸ್ವಾಮಿ ಏನದು ಶಬ್ದ? ಸ್ವಾಮಿ ಈ ದಿವಸ ನವಗ್ರಹಗಳ ವಿಚಾರವಾಗಿ ಮಾತನಾಡಬೇಕು ಅಂತ ನಾವು ತೀರ್ಮಾನ ಮಾಡಿಕೊಂಡಿದ್ದೀವಿ. ವಿಕ್ರಮಾದಿತ್ಯ ಮಹಾರಾಜ ನವಗ್ರಹಗಳು ಈ ಗ್ರಹಗಳ ವಿಚಾರವನ್ನು ನಾನು ಬಹುಕಾಲದಿಂದಲೂ ಕೇಳಬೇಕು ಅಂತ ನನ್ನ ಮನಸ್ಸು ಬಹಳ ಕುತೂಹಲ ಪಡ್ತಾ ಇತ್ತು. ಇವತ್ತಿನ ದಿವಸ ತಾವಾಗಿಯೇ ಕೇಳ್ತಾ ಇದ್ದೀರಿ ಅಂದ್ರೆ ಬಹಳ ಸಂತೋಷವಾಗ್ತಾ ಇದೆ. ದಯಮಾಡಿ ಒಂದೊಂದು ಗ್ರಹದ ವಿಚಾರವನ್ನು ಸಾಂಗೋಪಾಂಗವಾಗಿ ಹೇಳಿ ನನ್ನನ್ನು ಕೃತಾರ್ಥನಾಗಿ ಮಾಡಿ ಗುರುಗಳೇ. ಮಹಾರಾಜ, ಆ ಗ್ರಹಗಳ ಕಥೆಯನ್ನ ಹೇಳಬೇಕಾಗಲಿ, ಕೇಳಬೇಕಾಗಲಿ, ಪಠನಗೈಯಬೇಕಾಗಲಿ, ಪೂಜಿಸಿ ಆರಾಧಿಸಬೇಕಾದ್ರೆ ಏನ್ ಮಾಡಬೇಕು? 9 ಬಗೆ ಧಾನ್ಯವನ್ನು ಪೂಜೆಗಾಗಿಟ್ಟು, 3 ಬಗೆ ಎಣ್ಣೆಯಿಂದ ದೀಪವನ್ನು ಹತ್ತಿಸಿ, 9 ಬಗೆ ಪುಷ್ಪದಿಂದ ಅಲಂಕಾರ ಮಾಡಿ, ಕುಂಬಳಕಾಯಿಯನ್ನ ಹೊಸಬಟ್ಟೆಯನ್ನ ದಾನ ಮಾಡಿ, ಏಕಚಿತ್ತ ಮನೋಭಾವದಿಂದ ಒಂದೇ ಮನಸ್ಸಿನಿಂದ ಆ ಗ್ರಹ ಪೂಜೆಯನ್ನು ನೆರವೇರಿಸಿದ್ಯಾದರೆ ಆ ಗ್ರಹಗಳು ತಾವು ಶುಭ ಫಲವನ್ನು ಕೊಡ್ತವೆ ಅನ್ನೋದ್ರಲ್ಲಿ ಸಂದೇಹ ಇಲ್ಲ ಸ್ವಾಮಿ. ಮಹಾರಾಜನ ಅರಮನೆ ಏನು ಕಡಿಮೆ ಆಗಿತ್ತು? ಯಾರಲ್ಲಿ ಸೇವಕರು ಒಂದು 5-6 ಜನ ಓಡ್ ಬಂದ್ರು. ಏನು ಸ್ವಾಮಿ, ಏನಪ್ಪ? ಬ್ರಾಹ್ಮಣೋತ್ತಮರು ಹೇಳ್ತಾ ಇದ್ದಾರೆ, ಗ್ರಹ ಪೂಜೆಗೆ ಸಕಲ ಸಾಮಗ್ರಿಗಳನ್ನು ಸಿದ್ಧ ಮಾಡಿಯಪ್ಪ. ತತ್ಕ್ಷಣದಲ್ಲಿಯೇ ಸಕಲ ಸಿದ್ಧತೆಯಾಗಿದೆ. ಆ ಒಂದೊಂದು ಗ್ರಹದ ವಿಚಾರವನ್ನ ಒಬ್ಬೊಬ್ಬ ಬ್ರಾಹ್ಮಣ ಮೇಲಕ್ಕೆ ಹೇಳ್ತಾ ಇದ್ದಾನೆ. ಯಾವ ರೀತಿಯೇ? ಕಮಲ ಮಿತ್ರ ಸೂರ್ಯ ತೇಜ ವಿಮಲ ಜಗಕ್ಕೆ ಯೋಗ್ಯ ತೇಜ, ಕಮಲ ಮಿತ್ರ ಸೂರ್ಯ ತೇಜ ವಿಮಲ ಜಗಕ್ಕೆ ಯೋಗ್ಯ ತೇಜ, ಅವನಕ್ಕೆ ಸ್ವಜನಕ್ಕೆ ಅವನಕ್ಕೆ ಸ್ವಜನಕ್ಕೆ ಕೊಡುತ್ತಿಗನು ಸೌಭಾಗ್ಯವನ್ನ, ಛಾಯಪತಿಯೋ ಸೂರ್ಯನೋ ಕೇಳಿದ, ಕಮಲ ಮಿತ್ರ ಸೂರ್ಯ ತೇಜ ವಿಮಲ ಜಗಕ್ಕೆ ಯೋಗ್ಯತೆ. ಸ್ವಾಮಿ, ಮರೀಚಿ ಬ್ರಹ್ಮನ ಮಗ ಕಶ್ಯಪ ಬ್ರಹ್ಮ, ಈತನ ಮಗನೇ ಸೂರ್ಯನು. ಈತನು ಬಹಳ ಉಷ್ಣತೆಯಿಂದ ಕೂಡಿದ ಗ್ರಹವಾದರೂ ಕೂಡ ಭೂಲೋಕದ ಮಾನವರಾದ ನಾವುಗಳು ಶ್ರದ್ಧಾಭಕ್ತಿಯಿಂದ ಏಕಚಿತ್ತ ಮನೋಭಾವದಿಂದ ಆ ಸೂರ್ಯದೇವನಿಗೆ ಗೋಧಿಯನ್ನ ಪೂಜೆಗಾಗಿಟ್ಟು ಕೆಂಪು ವಸ್ತ್ರವನ್ನ ಸಮರ್ಪಣೆ ಮಾಡಿ ಒಂದೇ ಮನಸ್ಸಿನಿಂದ ಎಕ್ಕದ ಪತ್ರೆಯನ್ನ ಭಗವಂತನಿಗೆ ಪೂಜಿಸಿ, ಈ ಕಡೆಯಿಂದ ಆ ಕಡೆಯಿಂದ ಏನಂತ ಬೇಡ್ಕೋಬೇಕು? ಜಪಾ ಕುಸುಮ ಸಂಖಾಶಂ ಕಾಶ್ಯಪೇಯ ಮಹದ್ಯುತಿಂ ತಮೋರಿಗ್ನಂ ಸರ್ವ ಪಾಪಗ್ನಂ ಪ್ರಣತೋ ಪ್ರಣತೋ ದಿವಾ ಸೂರ್ಯದೇವರ ಪಾದಕ್ಕೆ ಗೋವಿಂದ, ನವಗ್ರಹಗಳ ಪಾದಕ್ಕೆ ಗೋವಿಂದ, ಭಕ್ತರುದ್ಧಾರ ಮಾಡು ಗೋವಿಂದ. ಈ ರೀತಿಯಾಗಿ ಆ ಸೂರ್ಯದೇವನನ್ನು ಪೂಜೆ ಮಾಡುತ್ತಾ ಇದ್ದಾರೆ. ಉಜ್ಜಯಿನಿ ಪಟ್ಟಣದ ರಾಜ ವಿಕ್ರಮನ ಆ ಅರಮನೆಯಲ್ಲಿ ಬ್ರಾಹ್ಮಣೋತ್ತಮ ಹೇಳಿದ, ಸ್ವಾಮಿ, 2ನೇ ಗ್ರಹದ ವಿಚಾರವನ್ನು ನಾನು ಚೆನ್ನಾಗಿ ಗೊತ್ತು ಅಂತ ಇನ್ನೊಬ್ಬ ಮೇಲೆ ಕೆದ್ದ. ಹೇಳಪ್ಪ, ಯಾವುದು 2ನೇ ಗ್ರಹ? ಚಂದ್ರಗ್ರಹ. 2ನೇದು ಭತ್ತ. ಈಗ ಹೇಳುದು ಯಾರು ಸ್ವಾಮಿ? ಅಲ್ಲ, ಸೂರ್ಯಗ್ರಹಣ ಹೇಳುದು ಒಂದು ಪದ ಹೇಳಿ. ಯಾವ್ದು ಆಡ್ಬೇಕು ಹೇಳಿ ಸರ್? ಯಾವ
ಒಂದ್ ಚೆನ್ನಾಗಿರೋದು ಹಾಡು ಹೇಳಿ ಎಲ್ಲಾರು ಹಂಗೆ ಹೇಳಿದ್ರೆ ನಾವು ಅವ್ರು ಮಾಡ್ಕೊಡೋದು ಅದೇ ಹಾಡು. ನಿಮ್ಗೆ ಯಾವ ಹಾಡು ಬೇಕು ಹೇಳಿ. ಒಂದ್ ನಿಮಿಷ ಖುಷಿ ಆಗ್ಬಿಡ್ಲಿ. ಮೊದಲನೇ ಗ್ರಹ ಇನ್ನ ಆಗಿಲ್ಲ. ನಿಮ್ಗೆ ಗೊತ್ತಿದ್ರೆ ಹಾಡಿ. ಪ್ರಾಬ್ಲಮ್ ಮಾಡಿ ಗೊತ್ತಿದ್ರೆ ಹಾಡಿ. ಚಂದ್ರನ್ ಒಂದು ನಿಮಿಷ ಖುಷಿ ಮಾಡ್ತಾರೆ. ಒಂದೊಂದು ಗ್ರಹಕ್ಕೂ ಒಂದೊಂದು ಹಾಡು ಆಡ್ತಾ ಇದೀವಿ. ಆಗ್ಲಿ ಒಂದೊಂದು ಗ್ರಹ ದೀಪ ಈ ಕಡೆ ಒಂದೊಂದು ಗ್ರಹಕ್ಕೂ ನಾವು ಸ್ತೋತ್ರ ಹೇಳಿದಾಗ ನೀವು ಅದನ್ನ ಮನಸ್ಸಿಗೆ ಹಾಕಬೇಕು. ಸುಮ್ಮನೆ ಮಾತಾಡಿದ್ರೆ ಏನು ಪ್ರಯೋಜನ ಇಲ್ಲ. ನಾವೇನ್ ಹೇಳ್ದೋ? ಜಪಾ ಕುಸುಮ ಸಂಕಾಶಂ ಕಾಶ್ಯಪೇಯ ಮಹದ್ಯುತಿಂ ತಮೋರಿಗ್ನಂ ಸರ್ವ ಪಾಪಗ್ನಂ ಪ್ರಣತೋಸ್ಮಿ ಇದು ನಿಮ್ಗೆ ಹೇಳಕ್ ಬರದಿದ್ರು ಕೂಡ ಅದನ್ನ ಮನಸ್ಸಿನಲ್ಲಿ ನಾವು ಪಠನೆ ಮಾಡಬೇಕು. ಅದು ಗ್ರಹ ಪೂಜೆ ಲಕ್ಷಣ.